ಏನಪ್ಪ ಊಬರಲ್ಲಿ ಕೊಡ್ತಾನೆ ಗುರು. ಊಬರಲ್ಲಿ ಚೆನ್ನಾಗಿ ಕೊಡ್ತಾನೆ ಬಾಡಿಗೆ, ಆದರೆ ಕಿಲೋಮೀಟ್ರಿಗೆ ಫುಲ್ ಕಡಿಮೆ ಕೊಡ್ತಾವ್ನು. 200 ರೂಪಾಯಿ, ಇನ್ನೂ 20 ಕಿಲೋಮೀಟ್ರ್ ಇದೆ 85, 35 ಕಿಲೋಮೀಟ್ರಿಗೆ 400 ರೂಪಾಯಿ ಹಿಂಗೆ ಕೊಡ್ತಾವ್ನು. ಅಷ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಬರೋಬ್ಬರಿ 1.25 ಅವರ್ ಆದಮೇಲೆ ಒಂದು ಬಾಡಿಗೆ ಬಂದಿದೆ. 1.25 ಅವರ್ ಆಯಿತು ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು. ಹಾಯ್ ಎಲ್ರಿಗೂ ನಮಸ್ತೆ. ಆನಂದ್ 360 ಕ್ಲಬ್ಗೆ ಸ್ವಾಗತ. ಇವಾಗ ಮಾರ್ನಿಂಗು 4 ಗಂಟೆ ಆಗಿದೆ. ಎಲ್ಲ ಅಪ್ಪನೂ ಆಲ್ಮೋಸ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಬಾಡಿಗೆಗಳು ಬರ್ತಾಯಿದೆ, ಬಟ್ ಕಿಲೋಮೀಟ್ರ್ ಕಡಿಮೆ ಇದೆ. ಊಬರಲ್ಲಿ ಎತ್ಕೊತಾ ಇಲ್ಲ. ಒಂಚೂರು ಮಿನಿಮಮ್ ಆದರೂ ಕೊಟ್ಟರೆ ಎತ್ಕೋಬೋದು. ಅದರಿಂದ ಬನ್ನಿ, ಫಸ್ಟ್ ಬಾಡಿಗೆ ಎಲ್ಲಿಗೆ ಬರುತ್ತೆ ಏನು ಎಲ್ಲ ಅಪ್ಡೇಟ್ ಮಾಡ್ತೀನಿ. ನಾನು ಇವತ್ತು ಎಷ್ಟು ಅರ್ನ್ ಮಾಡಿರ್ತೀನಿ ಅಂತ ಕೊನೆವರೆಗೂ ನೋಡಿ ಹೇಳ್ತೀನಿ. ಎಷ್ಟು ಅರ್ನ್ ಆಗಿತ್ತು, ಎಷ್ಟು ಖರ್ಚಾಗಿತ್ತು ಅಂತ. ಓಕೆನಾ? ಬನ್ನಿ ಹೋಗೋಣ. 20 ಮಿನಿಟ್ಸ್ ಆದಮೇಲೆ ಇವಾಗ ಒಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಅಂತ ನೋಡಲಿಲ್ಲ, ಓಲಾದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಅವ್ರ ಕಸ್ಟಮರ್ನ ಪಿಕ್ ಮಾಡೋಣ. ಎಷ್ಟು ಅಂತ ಹೇಳ್ತೀನಿ, ಎಲ್ಲಿಗೆ ಅಂತ. ಪಿನ್ ಹೇಳಿ. ಇವಾಗ ಇಲ್ಲಿ ಡ್ರಾಪ್ ಆಗಿದೆ. ಈಗ ಬೇರೆದಕ್ಕೆ ಹೋಗೋಣ ಬನ್ನಿ, ಅಕ್ಸೆಪ್ಟ್ ಮಾಡ್ಕೊಂಡು. ಕ್ಯಾಶ್ ರೂಪಾಯಿನಾ? $230. 230. ಆ್ಯಕ್ಚುಲಿ ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಾಯ್ತಿದ್ದು, ಜಸ್ಟು ಅಲ್ಲಿ ಜಂಕ್ಷನಿಂದನೇ ಬಿತ್ತು. ಜಸ್ಟ್ ಒಂದು 5 ಕಿಲೋಮೀಟರ್ ಏನೋ ಇತ್ತು. 5 ಕಿಲೋಮೀಟರ್ಗೆ ಹತ್ತತ್ರ ನಿಯರ್ 500 ಇದಕ್ಕೆ, ಅಂದರೆ ಜಸ್ಟ್ 5 ಕಿಲೋಮೀಟರ್ಗೆ 200 ಸಮಥಿಂಗ್ ಇತ್ತು, 220 ಸಮಥಿಂಗ್ ಏನೋ. ಅದರಿಂದ ಅಕ್ಸೆಪ್ಟ್ ಮಾಡಿಕೊಂಡೆ. ಬನ್ನಿ ಹೋಗೋಣ. ಫಸ್ಟು CNG ಹಾಕ್ಸ್ಬೇಕು. ಇವಾಗ CNG ಹಾಕ್ಸ್ಬಿಟ್ಟು ಆಮೇಲೆ ಇದು ಮಾಡ್ಕೋಬೇಕು, ಯಾಕಂದ್ರೆ CNG ಸ್ವಲ್ಪನೂ ಇಲ್ಲ. ಅದರಿಂದ ಆಗುತ್ತಾ ನೋಡಿ ಇಲ್ಲಿ. ಸೀಟ್ ಬ್ಯಾಕ್ಸ್ ಆಗಲ್ವಾ? ಆಯ್ತಾ? $409. ಕಾಲೇಜ್ ಬ್ಯಾಗ್ಲ ಈ ರೀತಿ
ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು 1 ಅವರ್ ಆಯಿತು. ನಾನು 6:15ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದ್ದು. ಈಗ ಹತ್ತತ್ರ 7:10 ಅಂದರೆ ಇನ್ನು 5 ನಿಮಿಷ ಕಡಿಮೆ 1 ಅವರ್ ಆಗಿದೆ. 1 ಅವರಿಂದ ಯಾವುದ್ರಲ್ಲೂ ಬರ್ತಾ ಇದೆ. ಏನಪ್ಪ, ಊಬರಲ್ಲಿ ಕೊಡ್ತಾನೆ ಗುರು. ಊಬರಲ್ಲಿ ಚೆನ್ನಾಗಿ ಕೊಡ್ತಾನೆ ಬಾಡಿಗೆ, ಆದರೆ ಕಿಲೋಮೀಟ್ರಿಗೆ ಫುಲ್ ಕಡಿಮೆ ಕೊಡ್ತಾನೆ. 200 ರೂಪಾಯಿ, ಇನ್ನೂ 20 ಕಿಲೋಮೀಟ್ರ್ ಇದೆ 85, 35 ಕಿಲೋಮೀಟ್ರಿಗೆ 400 ರೂಪಾಯಿ ಹಿಂಗೆ ಕೊಡ್ತಾವನೆ. ಅಷ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ನಾನು ಅದು ಅಕ್ಸೆಪ್ಟು ಮಾಡ್ಕೊಂಡಿಲ್ಲ. ಇನ್ನು ಈಗ ನೆಕ್ಸ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. 1 ಅವರ್ ಆಯ್ತು ಆಲ್ರೆಡಿ. ಬನ್ನಿ ನೋಡೋಣ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಯಾವ್ದಾರು ಚೆನ್ನಾಗಿರೋ ಬಾಡಿಗೆ ಸಿಕ್ಕಿದ್ರೆ ಸಾಕತ್ತಿಗೆ ಈಗ ಸಿಟಿಗೆ. ಬನ್ನಿ ನೋಡೋಣ ಅಂತ. ಬರೋಬ್ಬರಿ 1.25 ಅವರ್ ಆದಮೇಲೆ ಒಂದು ಬಾಡಿಗೆ ಬಂದಿದೆ. 1.25 ಅವರ್ ಆಯಿತು ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು. 1.25 ಅವರ್ ಆದಮೇಲೆ ಈಗ ಒಂದು ಬಾಡಿಗೆ, ಅದು ಮಲ್ಲೇಶ್ವರಂಗೆ 600 ರೂಪಾಯಿನೋ ತೋರಿಸ್ತಿತ್ತು. ಬನ್ನಿ, ಸುಮ್ಮನೆ 1 ಅವರ್ ವೇಸ್ಟ್ ಆಯಿತು. ಅದೇ 1 ಅವರ್ಗೆ ಅಟ್ಲೀಸ್ಟ್ ಒಂದು 400 ರೂಪಾಯಿ ಬಾಡಿಗೆ ಬಂದಿದ್ರು ಹೆಂಗೋ ಅಕ್ಸೆಪ್ಟ್ ಮಾಡ್ಕೊಂಡು ಓಡಾಡ್ಬಿಡ್ಬೋದಿತ್ತು. ಕಸ್ಟಮರ್ಗೆ ಕಾಲ್ ಮಾಡೋಣ. ಬನ್ನಿ, ಇದು 1.5 ಕಿಲೋಮೀಟ್ರಿಂದ ಬಂದಿದ್ದೀನಿ. ಇದು ಯಾವ ರೋಡೇ ಚೆನ್ನಾಗಿಲ್ಲ ಗುರು ಈ ಕಡೆ. ಇವ್ರ ಕಸ್ಟಮರ್ ಇನ್ನದೆಷ್ಟೊತ್ತಿಗೆ ಬರ್ತಾರೋ ಏನೋ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಇದ್ಬಿಟ್ರೆ ಅದೊಂದು ಬೇಜಾರು, ಬೇಗ ಬರಲ್ಲ ಯಾರೂ. ಹಲೋ ಸರ್, ಕ್ಯಾಬ್ ಬುಕ್ ಮಾಡಿದ್ದೀರಾ? ಲೊಕೇಶನಲ್ಲಿದ್ದೀನಿ. ಅಪಾರ್ಟ್ಮೆಂಟ್ ನೇಮ್ ಪ್ರಕೃತಿ ಸಿಲಿಟೇರಿ ಅಲ್ಲ, ಬ್ಲಾಕ್. ಓಕೆ, ಈ ಬ್ಲಾಕ್ ಹತ್ರನಾ? 1 ಸೆಕೆಂಡ್ ಸರ್, ಸೆಕ್ಯೂರಿಟಿ ಅಪ್ರೂವ್ ಸರ್. ಈ ಬ್ಲಾಕ್ ಓಕೆ. ಎಲ್ಲಿರೋದು ಈ ಬ್ಲಾಕು ಸರ್? ಈ ಬ್ಲಾಕ್ ಈ ರೈಟಾ? ಓಕೆ ಸರ್, ಐ ಮೀನ್ ಬೇಸ್ಮೆಂಟ್ ಕಮ್ಸ್ ಆಲ್ರೆಡಿ ಇನ್ ಬೇಸ್ಮೆಂಟ್. ಇವ್ರದ್ದಾದ್ರೆ ನೋಡಿ ಪರವಾಗಿಲ್ಲ, ಸ್ವಲ್ಪ ದೂರ ಇದೆ ಅಪಾರ್ಟ್ಮೆಂಟು. ಅಂದರೆ ನಡ್ಕೊಂಬರೋದಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ. ಎಲ್ಲಿ ಒಂದು ಕಡೆ ಜಸ್ಟ್ ಒಂದು 50 ಮೀಟ್ರಲ್ಲ, ಆ ಗೇಟ್ ಹತ್ರಕ್ಕೆ ಬರೋಕ್ಕೇ ಹಿಂದೆ ಮುಂದೆ ಮಾಡ್ತಾರೆ ಕೆಲವರು. ಅಲ್ಲಿಂದ ಅಲ್ಲೇನೆ ಬರೋದಕ್ಕಿಂತ ಹಿಂದೆ ಮುಂದೆ ಮಾಡಿ ಮಾಡ್ತಾರೆ. ಕಸ್ಟಮರ್ ಇವಾಗ ಎಲ್ಲಿಂದ ಬರ್ತಾರೋ ಹೆಂಗೆ ಬರ್ತಾರೋ ಗೊತ್ತಿಲ್ಲ. ಬೇಗ ಬಂದರೆ ಒಂಚೂರು ಪಿಕಪ್ ಮಾಡ್ಕೊಂಡು ಬೇಗ ಹೊಂಟೋಗ್ಬಿಡ್ಬೋದು. ಕಸ್ಟಮರ್ಗಳು ಬೇಗ ಬರಲ್ಲ. ಇಲ್ಲೇನಾ ಮೇಡಮ್? ಇಲ್ಲ, ಸ್ಟಾಪ್ ಮಾಡಲ್ಲ. ಯು ಪಿ ಆರ್ ಕ್ಯಾಶ್ ಮೇಡಮ್? ಆಲ್ರೆಡಿ ಪೇಯ್ಡ್. ಥ್ಯಾಂಕ್ ಯು. ಬಂದೆ. ಟೈಮ್ ಆಗುತ್ತಾ ಇಲ್ಲ? ಟೈಮ್ ಆಗುತ್ತಾ ಜಾಸ್ತಿ? ಜಾಸ್ತಿ ಟೈಮ್ ಆಗುತ್ತಾ? ಇಲ್ಲ, 2 ಮಿನಿಟ್ಸ್ ಬಾತ್ರೂಮ್ ಬೇಕಾದ್ರೆ. $484. ಏನಾದ್ರು ಬಿಟ್ಟಿದ್ರೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ. ಇಲ್ಲ ಹಿಡ್ತೀನಿ. ಓಕೆ, ಥ್ಯಾಂಕ್ಸ್. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಟೋಟಲ್ಲು
ಅದಾದ್ಮೇಲೆ ಕೆಂಗೇರಿ ಆದ್ಮೇಲೂ ಒಂದೆರಡು ಬಾಡಿಗೆ ಹೊಡೆದೆ, ಅದು ರೆಕಾರ್ಡ್ ಮಾಡಲಿಲ್ಲ. ಆದರೆ ಇವತ್ತ ಟೋಟಲ್ಲು ನಾನು ದುಡ್ದಿರೋದು 3,150 ರೂಪಾಯಿ ದುಡ್ದಿದ್ದೀನಿ. ಅದರಲ್ಲಿ 750 ಗ್ಯಾಸ್ಗೆ ಹೋಯ್ತು, CNGಗೆ. ಇನ್ನು 60 ರೂಪಾಯಿ ಊಟಕ್ಕೆ ಹೋಯ್ತು, ಅಂದರೆ 810 ರೂಪಾಯಿ ಆಯಿತು. ಇನ್ನು ಹತ್ರ ಅಂದರೆ ಇನ್ನು ಒಟ್ಟಿನಲ್ಲಿ ಒಂದು 2,300 ಅಷ್ಟೇನೋ ಮಿಕ್ಕಿದೆ ನನಗೆ ಇವಾಗ. 2,300 ಅಷ್ಟು ಮಿಕ್ಕಿದೆ. ಬನ್ನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.